ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಬಿಲಾಲ್ ಸರ್. ಯಾವ ಊರಿದು? ಹಸರುಂಡಿಗೆ ಸರ್. ಇದು ಅಫ್ಜಲ್ಪುರ್ ತಾಲೂಕು, ಗುಲ್ಬರ್ಗ ಡಿಸ್ಟ್ರಿಕ್ಟ್. ನೀವು ಈ ಮಿಷನ್ ಏನ್ ಮಾಡ್ತದೆ ಇದು? ಇದು ಪುಡಿ ಮಾಡ್ತದ್ರಿ ಸರ್. ಪೂರಾ ರೌದಿನ ಸಣ್ಣದಾಗಿ ಪುಡಿ ಮಾಡಿ ಅಲ್ಲೇ ಫೀಲ್ಡ್ ಅಲ್ಲೇ ಇದು ಸ್ಪ್ರೆಡ್ ಮಾಡ್ತಾರೆ ಸರ್. ಇದು ರೌದಿನ ಪುಡಿ ಮಾಡಿ ಪೂರಾ ಇಲ್ಲೇ ಫೀಲ್ಡ್ ನಲ್ಲೇ ಇದು ಒಕ್ಕಡ್ತದ್ರಿ ಸರ್. ಇಲ್ಲೇ ಸರ್ ಇದು ಲೆಂತ್ ರೀ ಸ್ವಲ್ಪ ಉದ್ದಿದ್ದು ಅಂದ್ರಿ 1 ಎಕರೆಗೆ 2 ತಾಸು ಆಗ್ತದ್ರಿ ಸರ್. ಅದು ಪರ್ ಅವರ್ 1000 ರೂಪೀಸ್ ಚಾರ್ಜ್ ಮಾಡ್ತೀವ್ರಿ. ಅಂದ್ರೆ 1 ಎಕರೆಗೆ 2000 ರೂಪೀಸ್ ನಿಯರ್ ಆಗ್ತದ್ರಿ ಸರ್. 4 ಫೀಟಿನ ಸಾಲ ಅವರಿ ಸರ್. ಇದು ಕರೆಕ್ಟ್ ಟೈರ್ ಒಳಗ್ ಕೂಡ್ತದ್ರಿ. ಇದು ಪುಡಿ ಮಾಡ್ಕೊತ 1 ಗೋದಿಗೆ ಕರೆಕ್ಟ್ ಆಗಿ ಹೋಗುತ್ತೆ ಸರ್. ಇದು 4 ಫೀಟ್ ಇದೆ. 4 ಫೀಟ್ ಇದೆಯಲ್ಲ, ಅಂದ್ರೆ ಸಾಲಿನಿಂದ ಸಾಲು ಅಂತರ 4 ಫೀಟ್ ಮೇಲೆ ಇರಬೇಕು. ಮೇಲೆ ಇದ್ರೆ ಅನುಕೂಲ ಆಗುತ್ತೆ. 3 ಫೀಟ್ ಇದ್ರೆ 3 ಫೀಟ್ ಇದ್ರೆ ಸ್ವಲ್ಪ ಇದು ಟೈರ್ ಅದ್ರ ಮೇಲೆ ಬರುತ್ತೆ ಸರ್. ಗೋದಿನ ಮೇಲೆ ಬರುತ್ತೆ. ಸೈಡ್ನಾಗ ಆಗಲ್ಲ. ಕಬ್ಬು ಮೇಲೆ ಕೂಡುತ್ತೆ ಆಲ್ಮೋಸ್ಟ್. ಕಬ್ಬಿನ ಮೇಲೆ ಅದು ಗೋದಿನ ಮೇಲೆ ಹೋಗುತ್ತೆ ಮೇಡಮ್. ಸ್ವಲ್ಪ ಗೋದಿನ ಮೇಲೆ ಹೋಗುತ್ತೆ ಟೈರ್ ಅದು. ಅಂದ್ರೆ ಇವ್ರು ಏನ್ ಹೇಳ್ತಾ ಇದಾರೆ, ಇದು 4 ಫೀಟ್ ಇದೆ. 4 ಫೀಟ್ ಮೇಲೆ ಇದ್ರೆ ಸಾಲಿಂದ ಸಾಲಿಗೆ ನಿಮ್ಗೆ ಅನುಕೂಲ ಆಗುತ್ತೆ. ಅಂದ್ರೆ ಹತ್ರ ಇದ್ರೆ 3 ಫೀಟ್ 2 ಫೀಟ್ ಇದ್ರೆ ನಿಮ್ಗೆ ಅನುಕೂಲ ಆಗಲ್ಲ ಪುಡಿ ಮಾಡೋದಕ್ಕೆ. ಸ್ವಲ್ಪ 5 ಫುಟ್ ಇದ್ರು ನಡೀತದೆ. ಅದ್ರ ಮೇಲೆ ಎಷ್ಟೇ ಇದ್ರು 5, 6 ಏನು ಪ್ರಾಬ್ಲಮ್ ಆಗಲ್ಲ. ನೀವು ಪುಡಿ ಮಾಡಿನೂ ರಾಸಾಯನಿಕ ಕೃಷಿ ಮಾಡಿದ್ರೆ ಸಾವಯವ ಕೃಷಿ ಮಾಡಿದ್ರೆ? ರಾಸಾಯನಿಕ ಮಾಡಿದ್ವಿ ಸರ್. ನಿಮ್ಗೆ ಪುಡಿ ಮಾಡಿದ್ಮೇಲೆ ಇಲ್ಲಿ ಈ ರೌದಿ ಕಳ್ತಿದ್ಯಾ ಹಂಗೆ ಇದೆಯಾ? ಹಂಗೆ ಇದೆ ಸರ್. ಅಷ್ಟು ಪೂರಾ ಇದು ಆಗಿಲ್ರಿ. ಟೈಮ್ ತಗೋತಾ ಇದೆ ಭಾಳ. ಈಗ ಲಾಸ್ಟ್ ಇಯರ್ನು ಹಂಗೆ ಇದೆ ಸರ್. ಸ್ವಲ್ಪ ಇದು ಅದಕ್ಕೆ ಸ್ವಲ್ಪ ನಾವು 2 ಎಕರೆ ಮಾಡೀವ್ರಿ. ಈ ವರ್ಷ ಅದಕ್ಕೂ ಹಾಕಿ ಅದ್ರೂ ರೌದಿ ಇದು ಮಾಡ್ತೀವಿ. ಮತ್ತು ನೆಕ್ಸ್ಟ್ ನಾವು ಐಡಿಯಾ ಆಗ್ತದೆ ಏನು ಜಲ್ದಿ ಇದು ಆಗ್ತದೆ ಕಾಳಿ ಗೊತ್ತಾಗ್ತದೆ. ಈಗ ಇದು ನೀವೇನು ಇದು ಮಾಡಿರಲ್ರಿ, ಇದು ಕುಕ್ಕಣಿ ಮಾಡಿರಲ್ರಿ ರೌದಿ ರೀ, ಇದ್ರಿಂದ ನಿಮ್ಗೆ ಏನೇನ್ ಬೆನಿಫಿಟ್ಸ್ ಆಗ್ಲತ್ತ? ಬೆನಿಫಿಟ್ ನೀರ್ ಭಾಳ ಕಡಿಮೆ ಹತ್ತದ್ರಿ ಸರ್. ನಮ್ ಭಾಗದಾಗ ಬಿಸಿಲು ಭಾಳ ನೀರ್ನು ಕಡಿಮೆ ಇರ್ತಾವ. ಆ ಟೈಮ್ನಾಗ ನೀರಿನ ಪ್ರಮಾಣ ನೀವು ಕಮ್ಮಿ ಕೊಡ್ತೀರಿ. ಕಡಿಮೆ ಆಗ್ತದ್ರಿ. ಕಳೆ ಇದು ಆಗಲ್ರಿ. ಹುಲ್ಲು ಹೇಳಲ್ರಿ ಹೆಚ್ಚಿಗೆ. ಅದು ಭಾಳ ಕಡಿಮೆ ರೀ. ಲಾಸ್ಟ್ ಇಯರ್ ಹಚ್ಚಿದರಿ ಅದು ಕಬ್ಬು. ಅದಕ್ಕೆ ಭಾಳ ಹುಳ್ಳಿತ್ರಿ. ಈ ವರ್ಷ ಇದಕ್ಕೆ ಲಾಸ್ಟ್ ಇಯರ್ 1-2 ವರ್ಷದಿಂದ ಇದು ಹಚ್ಲಾತೀವ್ರಿ. ರೌದಿ ಮಷಿನ್ ಪುಡಿ ಮಾಡಿ ಇದು ಮಾಡ್ತೀವ್ರಿ. ಕಳೆ ಇದು ಆಗಲ್ರಿ ಸರ್, ಹುಟ್ಟಲ್ರಿ ಹೆಚ್ಚಿಗೆ. ಸೊ ಅಲ್ಲೊಂದು ಎಲ್ರ ಹೆಂಗ್ ಇದು ಇರ್ತದ್ರಿ. ಅಂದ್ರೆ ಹಚ್ಚಿ ಲೇಬರ್ ಹಚ್ಚಿ ಮಾಡ್ಸಂಗ ಇದು ಇರಲ್ರಿ. ಅಷ್ಟು ಪರಿಸ್ಥಿತಿ ಇದು ಆಗಲ್ರಿ. ಓಕೆ, ನೀವು ಒಟ್ಟಾರೆ ಏನ್ ಹೇಳ್ತೀರಾ, ರೌದಿನ ಇಲ್ಲೇ ಪುಡಿ ಮಾಡ್ಕೊಳ್ಳೋದ್ರಿಂದ ನೀರು ಕಡಿಮೆ ಬೇಕಾಗುತ್ತೆ ಮತ್ತೆ ಕಳೆನು ಹುಟ್ಟಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ. ಇದು ಹೋದ ವರ್ಷ ಪುಡಿ ಮಾಡಿರೋದು ಅಲ್ವಾ ಸರ್? ರೌದಿನ ಪುಡಿ ಮಾಡಿರೋದು. ಇದು ಹೋದ ವರ್ಷ ಪುಡಿ ಮಾಡಿ ನೀವು ರಾಸಾಯನಿಕ ಗೊಬ್ಬರನ ಕೊಟ್ಟಿದ್ದೀರಾ ಅಲ್ವಾ? ಇದೇನಾಗಿದೆ ಈಗ? ಇದು ಇನ್ನ ಕಳ್ತಿಲ್ರಿ ಸರ್. ಇದು ಕಳ್ತಿಲ್ಲ, ಹಾಗೆ ಇದೆ. ರಸಾಯನ ನೋಡಿ, ಹೋದ ವರ್ಷ ಇವರು ರೌದಿನ ಪುಡಿ ಮಾಡಿ ಕೊಟ್ರು ಇಲ್ಲಿ ರೌದಿ ಪೂರ್ತಿ ಕಳ್ತಿಲ್ಲ. ಯಾಕಂದ್ರೆ ಇಲ್ಲಿ ಕಳೆಯುವಂತ ಬ್ಯಾಕ್ಟೀರಿಯಾಗಳು ಇಲ್ಲದ ಕಾರಣಕ್ಕೆ ಇವರು ರಾಸಾಯನಿಕ ಹಾಕಿರೋದ ಒಂದು ಕಾರಣಕ್ಕೆ ಇಲ್ಲಿ ಕಳ್ತಿಲ್ಲ. ರಾಸಾಯನಿಕ ಬಿಟ್ಟು ಸಾವಯವ ಕೃಷಿ ಡಾಕ್ಟರ್ ಸಾಯಿಲ್ ನ ನೀವು ಬಳಸ್ಕೊಂಡಿದ್ದೆ ಆದ್ರೆ ಅಲ್ಲಿ ಕಳೆಯುವಂತ ಬ್ಯಾಕ್ಟೀರಿಯಾಗಳು ನಿಮಗೆ ಹೆಚ್ಚಿಗೆ ಆಗಿ ಕಳೀತದೆ.